ಬಾರ 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 ಪಂಚಮಿ ಹಬ್ಬಕ್ಕೆ ಬಾರ. ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಟಿ ಶರಣ ಎಂಪಾಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವೀಡಿಯೋ ನೋಡ್ತಿರಲ್ಲ ಸ್ಟಾರ್ಟಿಂಗಲ್ಲಿ, ಈ ಒಂದು ವಿಡಿಯೋ ನನಗೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಸೆಂಡ್ ಮಾಡಿದರು. ಅಣ್ಣ, ಪಂಚಮಿ ಹಬ್ಬದ್ದು ಒಂದು ಎಡಿಟಿಂಗ್ ಮಾಡಿ ಅಣ್ಣ ಅಂತೇಳಿ. ಸೊ ವಿಡಿಯೋ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ದಯವಿಟ್ಟು ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಮುಂದಿನ ವಿಡಿಯೋ ಯಾವ ಥರ ಅಂತಲೂ ತಿಳಿಸಿ ಫ್ರೆಂಡ್ಸ್. ಇದು ಒಂದು ಫೋಟೋನ, ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಈಸಿಯಾಗಿ ಎಡಿಟಿಂಗ್ನ ಮಾಡ್ಕೊಳ್ಬೋದು. ಅದು ಹೇಗೆ ಯಾವ ಥರ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಫುಲ್ ವಿಡಿಯೋನ ಹೇಳಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಈ ಒಂದು ವಿಡಿಯೋನ ಚೆನ್ನಾಗಿ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮೆಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಸೆಂಡ್ ಮಾಡಿರ್ತೀನಿ. ಇವಾಗ ಏನಪ್ಪ ಅಂದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಹಲವಾರು ವಿಡಿಯೋ ಇರುತ್ತೆ. ಸೊ ನಾನೊಂದು ವಿಡಿಯೋ ಇದರಲ್ಲಿ ಕ್ರಿಯೇಟ್ ಮಾಡೀನಿ. ಪ್ರತಿಯೊಬ್ಬರ ಹತ್ರ ಅಲರ್ಟ್ ಮೆಷನ್ ಆ್ಯಪ್ಸ್ ಇರಲೇಬೇಕು. ಅಲರ್ಟ್ ಮೆಷನ್ ಆ್ಯಪ್ಸ್ ಇದ್ದರೆ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಕೈಮಾಸ್ಟರ್ ಅಲರ್ಟ್ ಮೆಷನ್ ಲೋಗೋನ ಕೊಟ್ಟಿದ್ದೀನಿ. ಈ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಫ್ರೆಂಡ್ಸ್, ಭಾಳಷ್ಟು ನಂದು ಫೋಟೋ ಬೇರೆ ಫೋಟೋಗಳನ್ನ ರಿಪ್ಲೇಸ್ ಮಾಡ್ತಾ ಇರ್ತೀನಿ. ನೀವು ನಿಮ್ಮದು ಯಾರ್ದು ಎಡಿಟಿಂಗು ಇರುತ್ತೆ ಅವರು ಫೋಟೋನ ಆ್ಯಡ್ ಮಾಡಿಕೊಂಡು ವಿಡಿಯೋನ ಮಾಡ್ಕೋಬೋದು. ಇವಾಗ ನಾನು ನೋಡಿ ಇಲ್ಲಿ ಬಾಳು ಬೆಳಗುಂದಿ ಅಣ್ಣವ್ರ ಫೋಟೋನ ಆ್ಯಡ್ ಮಾಡ್ತೀನಿ. ನೋಡಿ, ಈ ಥರ ಫೋಟೋನ ಆ್ಯಡ್ ಮಾಡ್ತೀನಿ. ನೀವು ನಿಮ್ಗೆ ಯಾರು ಫೋಟೋ ಬೇಕಾಗುತ್ತೆ ಆ ಫೋಟೋನ ನೀವು ಈಸಿಯಾಗಿ ಅಥವಾ ನಿಮ್ಮದೇ ಆದಂಥ ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ನಾನು ನಿಮಗೆ ಈ ಥರ ರಿಪ್ಲೇಸ್ ಮಾಡೋಕ್ಕೋಸ್ಕರ ನಾನು ತೋರಿಸಿರ್ತೀನಿ ವಿಡಿಯೋ ಯಾವ ಥರ ರಿಪ್ಲೇಸ್ ಮಾಡ್ಕೋಬೇಕಪ್ಪ ಫೋಟೋ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ಥರ ರಿಪ್ಲೇಸ್ನ ಮಾಡ್ಕೊಳ್ಳಿ ಎಲ್ಲ. ಸೊ ನೋಡಿರಲ್ಲ, ನೋಡಿ ಫ್ರೆಂಡ್ಸ್, ಇಷ್ಟೇ ಇರೋದು. ಎಲ್ಲನೂ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ, ಡೌನ್ಲೋಡ್ ಹಾಕ್ಕೊಳ್ಳೋದು ಹೇಗೆ ಅಂತ. ಅದನ್ನು ಒಂದು ಸಲ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಾ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವತ್ತೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಎಷ್ಟು ಇರಬೇಕಂದ್ರೆ 1080 ಇಟ್ಕೊಂಡಿರ್ಬೇಕು. ಇಲ್ಲಿ 3 ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಫಸ್ಟ್ ಆಪ್ಷನ್ನೇ ಇರಬೇಕು. ನೀವೇನಾದರೂ ಕ್ವಾಲಿಟಿ ಫುಲ್ ಇರಬೇಕಂದ್ರೆ ಈ ಥರ ಹೇಳ್ಕೊಳ್ಬೋದು. ವಿಡಿಯೋ ಸ್ಲೋ ಆಗಿ ಡೌನ್ಲೋಡ್ ಆಗುತ್ತೆ, ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಇಟ್ಕೊತೀನಿ. ವಿಡಿಯೋ ಸ್ಲೋ ಆಗಿ ಬರುತ್ತೆ, ಸ್ಪೀಡ್ ಬರುತ್ತೆ. ನೋಡಿ, ವಿಡಿಯೋನ ಇಂಪೋರ್ಟ್ ಅಂದರೆ ಎಕ್ಸ್ಪೋರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲನೂ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹಲವಾರು ವಿಡಿಯೋ ಮಾಡೋಣ ಅಂತ ಕೇಳ್ಕೊತೀನಿ. ಭಾಳಷ್ಟು ಲಿಂಕು ಬರ್ತಾಯಿಲ್ಲ, ಆದ್ರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳಿ. ಇನ್ನೇನು ನೆಕ್ಸ್ಟು ಮಂತಲ್ಲಿ ನಿಮಗೆ ಆ ಒಂದು ಲಿಂಕ್ನ ಅಪ್ಡೇಟ್ನ ಕೊಡ್ತಾರೆ. ಅವಲಿಂದ ವಿಡಿಯೋ ಚೆನ್ನಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿಡಿಯೋನ ಚೆನ್ನಾಗಿ ನೋಡಿಕೊಂಡು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ವಿಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.